ಹಾಯ್ ಎಲ್ಲರಿಗೂ, ಇದರೆಲ್ಲರೂ ಇವತ್ತು ನಾನು ಮಾಡ್ತಿದ್ದೀನಿ. ಮೀನು ತೊಗೊಂಡು ಬಂದಿದ್ದೀನಿ. ಇದು ಗೋಲೆ ತರು ಅಂತ ಹೇಳ್ತಾರೆ, ಆದರೆ ಚಿಕ್ಕದಿರೋದು ಅದು ಗೋಲೆ ತರು ಅಂದರೆ. ಇದು ದೊಡ್ಡ ಸ್ವಲ್ಪ ಇಷ್ಟು ದೊಡ್ಡ ಬಂದಿದೆ ನೋಡಿ, ತುಂಬ ದೊಡ್ಡದುಂಟು. ಇಷ್ಟು ದೊಡ್ಡದು ಬರೋದು ಕಮ್ಮಿ, ಇದು ಬಂದಿದೆ. ಇದೊಂದು ಫ್ರೈ ಮಾಡುವ, ರವೆ ಫ್ರೈ ಮಾಡುವ. ಅದಕ್ಕೆ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಕಬಾಬ್ ಪೌಡರ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ರುಚಿಗೆ, ಆಮೇಲೆ ನಿಂಬೆ ರಸ, ರವೆ ತೊಗೊಲಿಕ್ಕುಂಟು. ಮೊದಲೆಲ್ಲ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಡ್ ಕಲರನ್ನು ಹಾಕಲಿಕ್ಕಿಲ್ಲ, ಯಾಕಂದರೆ ಕೋಟಿಂಗ್ ಆಗುತ್ತಲ್ಲ, ಕಾಣೋದಿಲ್ಲ ಅದು, ಅದಕ್ಕೋಸ್ಕರ. ನೋಡಿ, ನೀರು ಹಾಕಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ. ನೋಡಿ, ಈ ಥರ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಇನ್ನು ಫಿಶನ್ನು ಇದಕ್ಕೆ ಹಾಕುವ, ಗೋಲ್ಡ್ ಐತಾರು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡುವ. ಆಮೇಲೆ ಸ್ವಲ್ಪ ಉಪ್ಪು ಎಲ್ಲ ಎಳ್ಕೊಳ್ಳಿಕ್ಕೆ, ಜಾಸ್ತಿ ಹೊತ್ತು ಇರೋದೇನು ಬೇಡ, ಬೇಗ ಎಳ್ಕೊಳ್ಳಿಕ್ಕಿದು. ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು. ಇದು ಬೇಗನೆ ಹುಡಿ ಆಗುತ್ತೆ. ಜಾಗ್ರತೆಯಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಕೋಟಿಂಗ್ ಮಾಡಬೇಕು. ಈ ಥರ ಕೋಟಿಂಗ್ ಮಾಡುವ, ಸಾಕು. ಇನ್ನೊಂದು ಅರ್ಧ ಗಂಟೆ ಇರಲಿದ್ದು. ಈ ಆಯಿಲನ್ನು ಬಿಸಿಯಾಗೋಕೆ ಇಟ್ಟಿದ್ದೀನಿ ಒಂದು ಬಾಣಲೆ ತೊಗೊಂಡು. ಆಮೇಲೆ ರವೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ ಇದನ್ನು ಮಿಕ್ಸ್ ಮಾಡುವ. ಕಲರ್ ಬರುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ರವೆಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಆಗಲಿ, ಚೆನ್ನಾಗಿ ಮಿಕ್ಸ್ ಆಗಲಿದು. ಚೆನ್ನಾಗಿ ಮಿಕ್ಸ್ ಆಗಿದೆ ರವೆ ಮತ್ತು ಅರಿಶಿನ ಪೌಡರ್. ಇನ್ನು ಇದನ್ನು ತೆಗೆದು ಕೋಟಿಂಗ್ ಮಾಡಬೇಕು. ಎಣ್ಣೆ ಕೂಡ ಬಿಸಿ ಉಂಟು, ಚೆನ್ನಾಗಿ ಕೋಟಿಂಗ್ ಮಾಡುವ. ಈ ಥರ ತೆಗೆದುಬಿಟ್ಟು ಒಂದೊಂದಾಗಿ ಕೋಟಿಂಗ್ ಮಾಡಿ ಸೈಡಲ್ಲಿಡುವ. ಎಣ್ಣೆ ಬಿಸಿ ಆಗುವಾಗ ತೆಗೆದು ಫ್ರೈ ಮಾಡಿದ್ರೆ ಆಯಿತು. ಈಗ ಕೋಟಿಂಗ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟರು ಆಗುತ್ತೆ. ನಮಗೆ ಬೇಕಾದಾಗ ತೆಗೆದು ಫ್ರೈ ಮಾಡಿದ್ರೆ ಆಯಿತು. ಹುಳಿ ಹಾಕಿಬಿಟ್ಟು, ಹುಳಿ ನೀರನ್ನು ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ ಚೆನ್ನಾಗಿ. ಹುಳಿಯೆಲ್ಲ ಎಳ್ಕೊಂಡು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಟೇಸ್ಟ್ ಬರುತ್ತೆ. ಈಗ ಇದನ್ನೆಲ್ಲ ಎಲ್ಲವನ್ನು ಕೋಟಿಂಗ್ ಮಾಡಿ ಆದಮೇಲೆ ತೋರಿಸ್ತೀನಿ. ನೋಡಿ, ಆಯಿಲ್ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಕೋಟಿಂಗ್ ಮಾಡಿಟ್ಟ ಫಿಶನ್ನು ಇದಕ್ಕೆ ಹಾಕುವ. ಗೋಲೆ ತರುವನ್ನು ಅಂತ ಆದಮೇಲೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಆಯಿಲ್ ಎಷ್ಟು ಇರುತ್ತೆ ಅಷ್ಟು ಫ್ರೈ ಆಗಲಿದ್ದು. ಫ್ರೈ ಆಯಿತು, ಅದು ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಚಂದ ಅಂತ ಉಂಟು. ಇದನ್ನು ತೆಗಿತಾ ಇದ್ದೀನಿ, ಬೇರೆ ಹಾಕ್ತಾ ಇದ್ದೀನಿ ನಾನು. ಇದು ನಮ್ಮ ಗೋಲೆಯಲ್ಲಿ ರವೆ ಫ್ರೈ ರೆಡಿ ಆಯಿತು. ಇದನ್ನು ಪ್ಲೇಟಿಗೆ ಹಾಕೋದನ್ನು ಎಲ್ಲವನ್ನು ಫ್ರೈ ಮಾಡಿ ತಂದಿದ್ದೀನಿ. ಪ್ಲೇಟಿಗೆ ಹಾಕಬೇಕು. ನೋಡಿ, ನಮ್ಮ ಗೋಲೆ ಇತ್ತರು ರವೆ ಫ್ರೈ ರೆಡಿ ಆಯಿತು. ಇದು ಈರುಳ್ಳಿ ಇಟ್ಟಿದ್ದೀನಿ ಸ್ವಲ್ಪ, ಆಮೇಲೆ ಕರಿಬೇವು ಸೊಪ್ಪು, ಒಂದು ಮೆಣಸು ಇಟ್ಟಿದ್ದೀನಿ ಖಾರಕ್ಕೆ. ತಿನ್ನುವಾಗ ತುಂಬ ಟೇಸ್ಟ್ ಇರುತ್ತೆ. ಲಿಂಬೆ ರಸ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮನೆ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಬೇರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ, ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್.